ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿ ಮುರಬ್ಬ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಮಾವಿನಕಾಯಿ, ಸಕ್ಕರೆ, ಬೆಲ್ಲ, ಜೀರಿಗೆ ಪುಡಿ, ಕಾಲ ನಮಕ್ಕು, ಅಚ್ಕಾರ್ ಪುಡಿ, ಸ್ವಲ್ಪ ಉಪ್ಪು ಬೇಕು. ಮೊದಲಿಗೆ ನಾನು ಸಿಪ್ಪೆ ತಗೋತಾ ಇದ್ದೀನಿ. ಈ ರೀತಿ ಸಿಪ್ಪೆ ಎಲ್ಲ ತಕ್ಕೊಂಡು ನಾನು ಇವಾಗ ತುರ್ಕೋತೀನಿ. ಈ ದೊಡ್ಡದು ಇದೆಯಲ್ಲ, ಇದ್ರಲ್ಲಿ ನಾನು ಇವಾಗ ತುರ್ಕೋತೀನಿ. ನಾನಿವಾಗ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ 2 ತಗೊಂಡಿದ್ದೀನಿ. ಮೊದಲಿಗೆ ಬಟ್ಲಿಗೆ ಹಾಕೋತಾ ಇದ್ದೀನಿ. ನಾನು ಇಲ್ಲಿ 1 ತೋತಾಪುರಿ ಕಾಯಿ ತಗೊಂಡು ತುರ್ಕೊಂಡಿದ್ದೀನಿ. ಇದಕ್ಕಿವಾಗ ಸಕ್ಕರೆ ಹಾಕೋತಾ ಇದ್ದೀನಿ, ಸ್ವಲ್ಪ ಒಂದು 4-5 ಸ್ಪೂನ್ ಅಷ್ಟು. ನಾನು ಇಲ್ಲಿ ಸಕ್ಕರೆ ಹಾಗೆ ಬೆಲ್ಲ ಎರಡೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೆಲವರು ಬರೀ ಸಕ್ಕರೆ ಹಾಕಿ ಮಾಡ್ತಾರೆ, ಇಲ್ಲ ಬೆಲ್ಲ ಹಾಕಿ ಮಾಡ್ತಾರೆ. ನಾನು ಎರಡೂ ಸ್ವಲ್ಪ ಸ್ವಲ್ಪ ಅಂದರೆ ಅರ್ಧ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಕಲಿಸ್ಬಿಟ್ಟು 5 ನಿಮಿಷ ಬಿಟ್ಟರೆ ಸಾಕು. ನೀರು ಬಿಟ್ಕೊಳ್ತಾ ಶುರುವಾಗತ್ತೆ, ಸಕ್ಕರೆ ಎಲ್ಲ ಇರುತ್ತಲ್ಲ ಮಾವಿನಕಾಯಿ ಜೊತೆಗೆ. ಇವಾಗ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಇವಾಗ ನಾನು ಸಕ್ಕರೆ ಬೆಲ್ಲ ಜೊತೆಗೆ ಮಾವಿನಕಾಯಿನ ಮಿಕ್ಸ್ ಮಾಡಿದ್ನಲ್ಲ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಕೈಯಾಡಿಸ್ತಾ ಇರಬೇಕು. ಒಂದು 7-8 ನಿಮಿಷ ಅನ್ನೋದ್ರಲ್ಲಿ ಒಂದೇಳೆ ಪಾಕ ಬರೋ ಥರ ಆಗತ್ತೆ. ತೋರಿಸ್ತೀನಿ ನಾನು ಅವಾಗ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿರೋದ್ರಿಂದ ಸಕ್ಕರೆ ಬೆಲ್ಲ ಎರಡೂ ಹಾಕಿದ್ದೀನಲ್ಲ, ಸ್ವಲ್ಪ ಕಮ್ಮಿ ಬೇಕಾಗತ್ತೆ. ಹುಳಿ ಮಾವಿನಕಾಯಿ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ನಾವು ಸಕ್ಕರೆನ ಅಡ್ಜಸ್ಟ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ರೀತಿ ಕಲಿಸ್ತಾ ಇರಬೇಕು. ಇವಾಗ ಪಾಕ ಆಗಿದೆಯಾ ನೋಡೋಣ. ಒಂದೇಳೆ ಪಾಕ ನೋಡಿ, ನೀಟಾಗಿ ಈ ಥರ ಬಂದಿದೆಯಲ್ಲ, ಆಗಿದೆ. ಇವಾಗ ನಾನಿವಾಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ನಾನಿವಾಗ ಡ್ರೈ ಪೌಡ್ರ್ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ಅಚ್ಕಾರ್ ಪುಡಿ ಹಾಕೋತಾ ಇದ್ದೀನಿ. ಚೂರು ಕಾಲ ನಮಕ್ ಹಾಕ್ತಾ ಇದ್ದೀನಿ. ಜೀರಿಗೆ ಪುಡಿ ಒಂದು 1/4 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ನಾನಿವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಚೂರು ಹಾಕ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಬೇಡ, ಚೂರಷ್ಟೇ, ಒಂದು 1/4 ಟೀ ಚಮಚಕ್ಕಿಂತ ಕಡಿಮೆ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ, ಅಂದರೆ ಜಾಮ್ ಮಾಡ್ತೀವಲ್ಲ, ಜಾಮ್ ರೀತಿ ಇರತ್ತೆ. ಇದು ಚಪಾತಿಗೆ, ಬ್ರೆಡ್ಗೆ ಎಲ್ಲದಕ್ಕೂ ಚೆನ್ನಾಗಿರತ್ತೆ. ಹಾಗೆ ಮಕ್ಕಳಿಗೆ ಬಟ್ಲಲ್ಲಿ ಹಾಕೊಟ್ರೆ ತಿನ್ಬೋದು, ಅಷ್ಟು ಚೆನ್ನಾಗಿರತ್ತೆ ಇದು. ನೀವು ಒಮ್ಮೆ ಈ ರೀತಿ ಮಾವಿನಕಾಯಿ ಮುರಬ್ಬನ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.